ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕಾರ್ ಟಿ ಇ ಟಿ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಾ, ಏನು ಅಪ್ಡೇಟ್, ಏನು ಇದೇ ಫೈನಲ್, ಬೇಸ್ ಮಾರ್ಕ್ಸ್ ಸಿಗುತ್ತಾ, ರಿಸಲ್ಟ್ ಯಾವಾಗ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಆಕ್ಷೇಪಣೆಗೆ ಟೈಮ್ ಇದೆ. ಆಕ್ಷೇಪಣೆ ಬಂದ್ಬಿಟ್ಟು ಇಂದು ಸಂಜೆ 5:30 ಒಳಗೆ ಎಂಡ್ ಆಗುತ್ತೆ. ನೀವೇನಾದ್ರೂ ಆಕ್ಷೇಪಣೆ ಇದ್ರೆ ನಿಮಗೆ ಆನ್ಲೈನಲ್ಲಿ ನೀವು ಅದನ್ನ ಸಲ್ಲಿಸಬೇಕಾಗುತ್ತೆ. ನೀವೇನಾದ್ರು ಡೌಟ್ ಕೂಡ ಇದ್ರೆ, ನಿಮಗೆ ಗ್ರೇಸ್ ಮಾರ್ಕ್ಸ್ ಬರಬೇಕು ಅಂತ ಇದ್ರೆ ದಯವಿಟ್ಟು ಸಲ್ಲಿಸಿ. ಬಿಕಾಸ್ ಹೆಚ್ಚು ಆಕ್ಷೇಪಣೆ ಬಂದ್ರೆ ಅವರು ವೆರಿಫೈ ಮಾಡಿ ನಿಮಗೆ ಗ್ರೇಸ್ ಅಂಕ ಕೊಡ್ತಾರೆ. ಗ್ರೇಸ್ ಅಂಕ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಗ್ರೇಸ್ ಅಂಕ ಕೊಡೋದಿಲ್ಲ, ಬಟ್ ನಿಮಗೆ ಇನ್ನೂ ಕೂಡ 150 ಇರೋದು ನಿಮಗೆ ಒಂದು ಏನಾದರೂ ಆ ರೀತಿ ಅಪ್ಲಿಕೇಶನ್ ಫಿಲ್ ಆಗಿ ಅದು ಪ್ರೂವ್ ಆದ್ರೆ 148 147 ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ, ಯಾರು ಬಾರ್ಡರ್ ಇರ್ತೀರಾ, ಲೈಕ್ 82 ಇರ್ತೀರಾ, ಅಥವಾ ನೀವು ಅಲ್ಲಿ ಒ ಬಿ ಸಿ ವಿದ್ಯಾರ್ಥಿ 89 ಇರ್ತೀರಾ, ಅಂತ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಅಂಥವ್ರು ಉತ್ತೀರ್ಣರಾಗಬಹುದು. ಉತ್ತೀರ್ಣರಾಗಿ ನೀವು ಟಿ ಇ ಟಿ ಸರ್ಟಿಫಿಕೇಟ್ ನ ಪಡೆದುಕೊಳ್ಳಬಹುದು. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪತ್ರಿಕೆ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಲಾಗಿನ್ ಆಗಿ ನೀವು ಆಕ್ಷೇಪಣೆ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೀವು ಸೂಕ್ತ ದಾಖಲೆಗಳನ್ನು ನೀವು ಯೂಸ್ ಮಾಡಿ ನೀವು ಸಲ್ಲಿಸಬೇಕಾಗುತ್ತೆ. ಅದನ್ನು ನೀವು ಪರಿಶೀಲನೆ ಮಾಡಿ, ಅದನ್ನು ವೆರಿಫೈ ಮಾಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಬಿಕಾಸ್ ಅದು ಹೇಗೆ ವೆರಿಫೈ ಮಾಡ್ತಾರೆ ಅಂದ್ರೆ, ಅವರದೊಂದು ಟೀಮ್ ಇರುತ್ತೆ, ಇದು ಟೀಚರ್ಸ್ ಟೀಮು. ಅವರು ಅದನ್ನ ಚೆಕ್ ಮಾಡಿ ಲೈಕ್ ಇದು ಸರಿನಾ ಇದು ತಪ್ಪಾ ಅಂತೇಳಿ ಅದನ್ನ ವೆರಿಫೈ ಕೂಡ ಮಾಡ್ತಾರೆ. ಆಗ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಲೈಕ್ ನಿಮ್ಗೆ ಹೇಗೆ ಅಂದ್ರೆ, ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ನಂತರವೇ ನಿಮಗೆ ಫೈನಲ್ ಕೀ ಆನ್ಸರ್ಸ್ ಪ್ರಕಟ ಆಗುತ್ತೆ. ಆಯ್ತಾ? ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಅಬ್ಜೆಕ್ಷನ್ ಬಂದಿಲ್ಲ, ಎಲ್ಲ ಸರಿ ಇದೆ ಅಂದ್ರೆ ನಿಮಗೆ ಯಾವುದೇ ರೀತಿ ಫೈನಲ್ ಕೀ ಆನ್ಸರ್ ಬರೋದಿಲ್ಲ. ಇದೇ ಬರುತ್ತೆ, ಲೈಕ್ ಇದೇ ಸೇಮ್ ಅಪ್ಡೇಟ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಅಬ್ಜೆಕ್ಷನ್ಸ್ ಗಳೆಲ್ಲ ಇದ್ದು ಏನಾದ್ರು ಸರಿಪಡಿಸಿ ಅಥವಾ ಗ್ರೇಸ್ ಮಾರ್ಕ್ಸ್ ಏನಾದ್ರು ಬಂದ್ರೆ ನಿಮಗೆ ಇನ್ನೊಂದು ಫೈನಲ್ ನಿಮಗೆ ಕೀ ಆನ್ಸರ್ ಪ್ರಕಟವಾಗುತ್ತೆ. ಆ ಫೈನಲ್ ಕೀ ಆನ್ಸರ್ ನೋಡ್ಕೊಂಡು ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ. ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಎಷ್ಟು ಅಂಕ ಬರುತ್ತೆ, ನೀವು ನಾವು ಎಲಿಜಿಬಲ್ ಅಲ್ವಾ ಅಂತ ನಿಮಗೆ ಐಡಿಯಾ ಬಂದಿರುತ್ತೆ. ಅಷ್ಟು ಅಂಕಗಳನ್ನು ತೆಗೆದುಕೊಂಡು ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಒ ಬಿ ಸಿ 150ಗೆ 90, ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಒಂದು ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸು 82.5 ಇದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಟಿ ಟಿ ಸರ್ಟಿಫಿಕೇಟ್ಗೆ ಎಲಿಜಿಬಲ್ ಕೂಡ ಆಗ್ತೀರಾ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಅಬ್ಜೆಕ್ಷನ್ ಸಲ್ಲಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ಅಬ್ಜೆಕ್ಷನ್ ಸಲ್ಲಿಸಿದ್ರೆ ನಿಮಗೆ ವೆರಿಫೈ ಕೂಡ ಮಾಡ್ತಾರೆ. ಅಂಡ್ ರಿಸಲ್ಟ್ ಇನ್ನು ಕೂಡ ಡಿಲೇ ಆಗುತ್ತೆ. ಜನವರಿ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿದೆ. ಲೈಕ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ನಾವು ರೆಗ್ಯುಲರ್ ಅಪ್ಡೇಟ್ಸ್ ಏನೇನು, ರಿಸಲ್ಟ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನು, ನೇಮಕಾತಿ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ನಾವು ನಿಮಗೆ ರೆಗ್ಯುಲರ್ ಆಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಇದು ನಮ್ಮ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರು ಅಬ್ಜೆಕ್ಷನ್ ಸಲ್ಲಿಸಿ ಅದನ್ನು ವೆರಿಫೈ ಮಾಡ್ತಾರೆ ಅವರು ಟೀಮ್ ಅವರು. ವೆರಿಫೈ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಕೀ ಆನ್ಸರ್ ಬಿಡ್ತಾರೆ. ಇನ್ ಕೇಸ್ ಯಾವುದೇ ರೀತಿ ಅಬ್ಜೆಕ್ಷನ್ ಏನು ಇಲ್ಲ, ಇರೋದೇ ಕರೆಕ್ಟ್ ಆಗಿದೆ ಅಂದ್ರೆ ಇದೇ ನಿಮಗೆ ಫೈನಲ್ ಆಗಿರುತ್ತೆ. ಇದರ ಪ್ರಕಾರವೇ ನೀವು ಇದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಬ್ಜೆಕ್ಷನ್ ಸಲ್ಲಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ವೆಬ್ಸೈಟ್ ನಿಮಗೆ school.education.karnataka.government.in ಅಲ್ಲಿ ಇದೆ. ಅಲ್ಲಿ ಹೋಗಿ ನೀವು ಅಬ್ಜೆಕ್ಷನ್ ಸಲ್ಲಿಸಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.